ನಿಮ್ ಹುಡುಗ ಬೇಗ ಸಿಗ್ತಾನೆ. ₹1 ಸಹ ಇಲ್ಲ. ಹೋಗ್ರಿ. ರೀ ಏನ್ ಹೇಳ್ತಿದ್ದೀರಾ ನೀವು? ನಾಟಕ ಮಾಡಬೇಡ್ರಿ ಪ್ಲೀಸ್. ನಂಗೇನ್ ಹುಚ್ಚ? ನಾಟಕ ರಂಗಮಂದಿರ ಅಂತಿದ್ದು ನೀವು, ನಾನಲ್ಲ. ರೀ ಮತ್ತೆ ದುಡ್ಡು ಕೊಡ್ರಿ. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕಳ್ಳ ಎಂಬ ಪಾತ್ರಧಾರಿ ಬಂದು ನನ್ನ ATM ಕಾರ್ಡು, ಡೆಬಿಟ್ ಕಾರ್ಡು, ದುಡ್ಡು ಎಲ್ಲಾನು ಕಿತ್ಕೊಂಡು ಹೋಗಿದ್ದಾನೆ. ಛೇ, ಗಾಡಿ ಜಾಸ್ತಿ ದೂರ ಮುಂದೆ ಹೋಗಲ್ಲ. ಈಗ ಏನ್ ಮಾಡೋದು? ನೀವೇ ಡೀಸೆಲ್ ಹಾಕ್ಸಿ, ಹೋದ್ಮೇಲೆ ನಾನು ಕೊಡ್ತೀನಿ. ರೀ ಏನ್ ಅನ್ಕೊಂಡಿದ್ದೀರಾ ನನ್ನ? ನಿಮ್ ಬಾಡಿ ಗಾರ್ಡ್ ಅನ್ಕೊಂಡಿದ್ದೀರಾ? ನಿಮಗ್ ಸೆಕ್ಯೂರಿಟಿ ಕೊಡೋದಲ್ದೆ ಬಿಟ್ಟಿ ಕೆಲಸ ಬೇರೆ ಮಾಡ್ಬೇಕಂತೆ. ನಾನ್ ನಿಮ್ ಜೊತೆ ಇರೋದೇ ದುಡ್ಡು ಸಿಗತ್ತೆ ಅಂತ. ಅದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಎದ್ದೋಗ್ರಿ ನನ್ನ ಗಾಡಿಯಿಂದ. ದುಡ್ಡಿಲ್ವಂತ, ದುಡ್ಡು ನನ್ನ ಮಂಟಿನಾಗ ಬರ್ತಾರ. ನಮ್ಮ ಟೈಮ್ ವೇಸ್ಟು, ನನ್ನ ಕಷ್ಟ ಕೇಳೋದು ಯಾರೂ ಇಲ್ಲ. ಪ್ಲೀಸ್ ಈಗ ನನ್ನ ಹತ್ರ ದುಡ್ಡು ಕೇಳಬೇಡಿ. ನಾನು ಮೋಸ ಮಾಡಲ್ಲ, ಕೊಟ್ಟೆ ಕೊಡ್ತೀನಿ. ಏನ್ ನಾನು ಸತ್ ಮೇಲೆ ಕೊಡ್ತೀರಾ? ಈಗ ನನ್ನ ಕಾರ್ಗೆ ಡೀಸೆಲ್ ಇಲ್ಲ, ನೀರ್ ಹಾಕೊಂಡು ಓಡ್ಸಕ್ಕಾಗತ್ತಾ? ಹೋಗ್ರಿ ರೀ, ಹೋಗ್ರಿ. ನನಗೆ ಸಿಗೋರೆಲ್ಲ ಇಂಥವ್ರೆ ಆದ್ರಲ್ಲ. ಅಲ್ಲ, ನಾನೇನು ತಪ್ಪು ಮಾಡಿದೆ? ನಾನೇನಾದ್ರು ತಪ್ಪು ಮಾತಾಡ್ದ? ನನಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ, ಇಳ್ಕೊಂಡು ಹೋಗಮ್ಮ ಅಂದೆ ಅಷ್ಟೇ. ಅಲ್ಲ, ನನಗೆ ಕಷ್ಟ, ನನಗೆ ದುಡ್ಡು ಬೇಕು ಅಂದರೆ ಅವನಾದ್ರು ದುಡ್ಡು ಕೊಡ್ತಾನೆ, ಮಕದ ಮೇಲೆ ಹೊಡೆದು ಕಳಿಸ್ತಾನಷ್ಟೇ. ನಾನೇನು ಮಕದ ಮೇಲೆ ಹೊಡಿಲಿಲ್ಲ, ಇಳ್ಕೊಂಡೋಗಮ್ಮ ಅಂದೆ. ಅಟ್ಲೀಸ್ಟ್ ಇವನಾದ್ರೂ ಒಳ್ಳೆಯವ್ನು ಅನ್ಕೊಂಡಿದ್ದೆ. ಎಲ್ರು ಹಿಂಗೆ ಆಗೋದ್ರು. ಎಲ್ರು ದುಡ್ಡು 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 ಅಂತ ಸಾಯ್ತಾರೆ. ಯಾರು ಕೂಡ ನನ್ನ ಆದಿತ್ಯ ತರ ಇರೋಕ್ ಸಾಧ್ಯನೇ ಇಲ್ಲ. ಯಾರು ಕೂಡ ನನ್ನ ಆದಿತ್ಯ ಕಾಲ್ ಧೂಳ್ ಸಮ ಕೂಡ ಆಗಲ್ಲ. ಅವ್ನು ಸಿಗೋ ತನಕ ಅದು ಎಷ್ಟೇ ಕಷ್ಟ ಬರ್ಲಿ ನೋಡೇ ಬಿಡ್ತೀರಿ. ನೋಡಿ ಮೇಡಮ್, ನಮ್ ಜಾಕಿ ಊಟ ಕೇಳ್ತಿದ್ದಾನೆ. ನೀವು ಕೈ ಕೊಟ್ಬಿಟ್ರು ನಾನು ಹೆಂಗೋ ಹೋಗ್ಬಿಡ್ತೀನಿ. ಆದ್ರೆ ನಮ್ ಜಾಕಿ ಕೈ ಕೊಟ್ರೆ ನಾವಿಬ್ರು ಹೋಗಕ್ಕಾಗಲ್ಲ. ಇವಾಗ ಇವನ್ಗೆ ಡೀಸೆಲ್ ಕೊಡಿಸ್ಲಿಲ್ಲ ಅಂದ್ರೆ ಇವನು ಮುಂದಕ್ಕೆ ಹೋಗಲ್ಲ. ಇದು ಇವನ್ ನನ್ ಕೊಡ್ತಿರೋ ಲಾಸ್ಟ್ ವಾರ್ನಿಂಗು. ಸರಿ ಸರಿ, ಈಗ ಮುಂದೇನು? ಮುಂದೆ ಇನ್ನೇನು ಇಲ್ಲ. ನನ್ನ ಹತ್ರ ₹500 ನೋಟ್ ಇದೆ. ನಮ್ ದುರಾದೃಷ್ಟಕ್ಕೆ ಗೌರ್ಮೆಂಟ್ ಅವರು ಇದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಉಳ್ದಿರೋದು ಈ ₹200 ನೋಟ್ಗಳು. ನಮ್ ಮುಂದೆ ಎಲ್ಲಾರು ಹಸುವಾದ್ರೆ ನಮ್ ಹೊಟ್ಟೆಗೆ ಹಾಕೊಳಕ್ ಬೇಕೇ ಬೇಕಿದು. ಇನ್ ಡೆಬಿಟ್ ಕಾರ್ಡ್ ಅಲ್ಲಿ ₹1200 ಇದೆ. ಇನ್ ಮುಂದೆ ಅದೇ ನಮ್ಗೆ ಅನ್ನ, ಸಾರು, ಗೋಡಂಬಿ, ದ್ರಾಕ್ಷಿ ಎಲ್ಲ. ಒಂದು ಸಲ ಶನಿ ವಕ್ರಿಸ್ಕೊಂಡ್ಬಿಟ್ಟ ಅಂದ್ರೆ ಹೇಗಿರುತ್ತೆ ಗೊತ್ತಾ? ನೋಟ್ ಬ್ಯಾನ್ ಆಗುತ್ತೆ. ಸರಿ, ಇನ್ನೇನ್ ಮಾಡೋದು? ಇನ್ನೇನು ಮಾಡಕ್ಕಾಗಲ್ಲ. ಜೈ ಆಂಜನೇಯ.
ಎಷ್ಟೊತ್ತಿಗೆ ಬರ್ತೀರಾ ಹೇಳಿ? 9 o'clock. ಇಲ್ಲೇ ಬಂದ್ಬಿಡಿ ಆಯಿತಾ? ಓಕೆ ಹಾಗಾದ್ರೆ ಸಿಗೋಣ ನಾಳೆ. ಓಕೆ ಬಾಯ್. ವಿವೇಕ್ ವಿವೇಕ್ ಓಯ್ ವಿವೇಕ್ 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 ಏ ವಿವೇಕ್ ನಿಂತ್ಕೋ. ಫಸ್ಟ್ ನಿನ್ನ ENT ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಬಾ ಡಾಕ್ಟರ್ ಹತ್ರ ಹೋಗೋಣ. ಯಾಕೆ ಏನಾಯ್ತೀಗ? ಇನ್ನೇನು ಮತ್ತೆ ನಿನ್ನ ಎದುರುಗಡೆನೆ ಬರ್ತಾ ಇದ್ದೀನಿ. ನಾನು ನೋಡ್ದೆ ತಿರ್ಕೊಂಡು ವಾಪಸ್ ಹೋಗ್ತಾ ಇದ್ಯಾ. ಆಗ್ಲಿಂದ ಗಂಟ್ಲು ಹರ್ಕೊಂಡು ಹೋಗೋಷ್ಟು ಕಿರ್ಚ್ತಾ ಇದ್ದೀನಿ. ಊರಿಗೆಲ್ಲ ಗೊತ್ತಾಗ್ತಿದೆ, ಅದು ನಿನ್ಗೆ ಮಾತ್ರ ಕೇಳಿಸ್ತಾ ಇಲ್ಲ. ಸೊ ನಿನ್ನ ಕಿವಿ ಕಣ್ಣು ಜೊತೆ ನಿನ್ನ ಗಂಟ್ಲನ್ನು ಚೆಕ್ ಮಾಡಿಸ್ಕೊಂಡು ಬರೋಣ ಬಾ. ಇಲ್ಲ, ಬೇರೇನೋ ತಲೆ ಬಿಸಿಲಿದ್ದೆ, ಅದಕ್ಕೆ ಕೇಳಿಸಿಲ್ಲ ಅನ್ಸುತ್ತೆ. ಓ ಹಾಗಿದ್ರೆ ಟೆನ್ಷನು ತಲೆ ಬಿಸಿಗೂ ಯಾವುದಾದ್ರೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ. ಅದೆಲ್ಲ ಏನು ಬೇಡ ನಿಮ್ಮಿ. ಯಾಕೋ ಇಷ್ಟು ಸೀರಿಯಸ್ ಆಗಿದ್ಯಾ? ಅದನ್ನೇ ನಗ್ತಾ ನಗ್ತಾ ಹೇಳ್ಬೋದು ತಾನೆ. ನಾನು ನೀನು ಜೊತೆಯಾಗಿ ಡಾಕ್ಟರ್ ಹತ್ರ ಹೋಗೋಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ. ನೀನೇ ನನ್ನ ಕರ್ಕೊಂಡು ಹೋಗ್ವಿ ಅಂತೆ. ಅದು ಬಿಡು, ನಾನು ನಿನ್ನ ಹತ್ರ ಒಂದು ಹ್ಯಾಪಿ ನ್ಯೂಸ್ ಹಂಚ್ಕೋಬೇಕು. ನೀನೇ ಗೆಸ್ ಮಾಡಿ ನೋಡೋಣ. ಅದೇನು ಅಂತ ಹೇಳು ನಿಮ್ಮಿ. ಈ ಗೆಸ್ ಮಾಡ್ತಾ ಕೂರಕ್ಕೆಲ್ಲ ನಂಗೆ ಟೈಮ್ ಇಲ್ಲ. ಆಯ್ತು ಬಿಡಿ, ನಾವೇನೋ ಸಾಹೇಬ್ರ ಟೈಮ್ ವೇಸ್ಟ್ ಮಾಡಲ್ಲ. ಅಣ್ಣ ಫೋನ್ ಮಾಡಿದ್ದ, ಇನ್ನೊಂದು ಅಥವಾ 2 ವಾರದಲ್ಲಿ 2 ಲಕ್ಷ ರೆಡಿ ಮಾಡ್ತಾನಂತೆ. ಯಾಕೋ ನಂಬಿಕೆ ಬರ್ತಿಲ್ವಾ? 500,000ದ ಹಳೆ ನೋಟ್ ಅಲ್ಲ ಕಣೋ. ನೀನು ಯೋಚನೆ ಮಾಡಬೇಡ, ಎಲ್ಲ 2000ದ ಹೊಸ ನೋಟ್ಗಳು. ಸರಿ, ಗುಡ್, ಆಗಲಿ. ಏನಾಗಲಿ ಅಂತ ಆಗಲಿ. ವಿವೇಕ್, 2 ಲಕ್ಷ ಸಿಕ್ಕಿದ ತಕ್ಷಣ ನಮ್ಮ ಮದುವೆ ಕಣೋ. ಖುಷಿ ಆಗ್ತಿಲ್ವಾ? ಅದ್ರಲ್ಲಿ ಖುಷಿ ಆಗೋದೇನಿದೆ? ಇದು ಗೊತ್ತಿರೋ ವಿಷಯನೇ ಅಲ್ವಾ? ಹ್ಞೂ ಹೌದಲ್ವಾ? ಆದರೂ ಪ್ಲ್ಯಾನ್ ಮಾಡ್ಕೋಬೇಕಲ್ವಾ? ಹೇಳು, ನಾವು ಹನಿಮೂನ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ? ಮಕ್ಕಳನ್ನ ಯಾವ ಸ್ಕೂಲ್ಗೆ ಸೇರಿಸ್ಬೇಕು? 2 ಮಕ್ಕಳನ್ನಂತೂ ಒಂದೇ ಸ್ಕೂಲ್ಗಂತೂ ಸೇರಿಸೋದು ಬೇಡ. ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಒಂದು ನೀನು ಹೋಗಬೇಕು ಅಥವಾ ನಾನು ಹೋಗಬೇಕು. ಈ ವ್ಯಾನ್ಗಿನೆಲ್ಲ ಬೇಡ. ಹಾಂ, ಆಮೇಲೆ ಇನ್ನೊಂದು ವಿಷಯ. ಇದೆಲ್ಲ ಈಗಲೇ ಆಗ್ಬೇಕಾ? ಇದೆಲ್ಲ ಮಾತಾಡೋಕೆ ಇನ್ನೂ ಟೈಮ್ ಇದೆ. ವಿವೇಕ್, ಏನಾಗಿದೆ ನಿಂಗೆ ಇವತ್ತು? ಯಾಕೆ ಈ ಥರ ಆಡ್ತಾ ಇದೆಯಾ? ಎಲ್ಲದಕ್ಕೂ ಸಪ್ಪೆ ಸಪ್ಪೆ ಉತ್ತರ. ಯಾಕೆ ಅಪ್ಪ ಏನಾದರೂ ಅಪ್ಸೆಟ್ ಮಾಡಿದ್ರಾ? ಆ ಥರ ಏನೂ ಇಲ್ಲ ನಿಮ್ಮಿ. ಏನೂ ಇಲ್ವಾ ಅಥವಾ ನನ್ನ ಹತ್ರ ಹೇಳಲ್ವಾ? ಮುಚ್ಚಿಡೋಂಥ ಸ್ವಭಾವ ನಿನಗಿದೆ, ನನಗಿಲ್ಲ. ಓ, ಮ್ಯಾಟ್ರು ಇಲ್ಲಿದೆ. ಅಲ್ಲ, ನನ್ನ ಹತ್ರ ಸೀಕ್ರೆಟ್ ಮೇಂಟೈನ್ ಮಾಡೋವಂಥದ್ದು ಏನಿತ್ತು ನಿನಗೆ? ಸೀಕ್ರೆಟಾ? ನಾನೇನು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀನಿ? ಅಂಥ ಸೀಕ್ರೆಟ್ ನನ್ನ ಹತ್ರ ಏನಿರುತ್ತೆ? ಬರೋದ್ನಲ್ಲ ಈಗಷ್ಟು ತಾನೇ ಒಂದೇ ಉಸಲ್ ಹೇಳ್ಬಿಟ್ನಲ್ಲ. ನನ್ನಿಂದ ನೀನು ಏನನ್ನು ಮುಚ್ಚಿಟ್ಟಿಲ್ವಾ? ಏನು ಮುಚ್ಚಿಡ್ಲಿ? ಯಾಕೆ ಮುಚ್ಚಿಡ್ಲಿ ವಿವೇಕ್? ಹಾಗಾದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು. ಹೆಣ್ಮಕ್ಳದು ಸಣ್ಣ ಪುಟ್ಟ ಸೀಕ್ರೆಟ್ ಇದ್ದೇ ಇರುತ್ತೆ, ಅದನ್ನೆಲ್ಲ ಆಚೆಗೆ ಹೇಳೋಕ್ಕಾಗುತ್ತೆ ನಾವು ಗೂಬೆ. ಮದುವೆ ಆದಮೇಲೆ ನಿಂಗೆ ಎಲ್ಲ ಗೊತ್ತಾಗೇ ಆಗುತ್ತೆ. ಗಂಡ ಹೆಂಡ್ತಿರ ಮಧ್ಯನೂ ಸಣ್ಣ ಪುಟ್ಟ ರಹಸ್ಯ ಇದ್ರೇ ಒಬ್ಬರ ಮೇಲೆ ಒಬ್ಬರಿಗೆ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಉಳ್ಕೊಳ್ಳೋದು. ಹಲೋ, ಈ ಥರ ಸಣ್ಣ ಸಣ್ಣ ವಿಷಯಕ್ಕೆ ಯಾಕೋ ತಲೆ ಕೆಡ್ಸ್ಕೊತೀಯಾ? ಏನಂದ್ರೆ ಏನು ಯೋಚನೆ ಮಾಡ್ತಿದ್ದೀರಿ? ನಿಮ್ಮಿ, ನನಗೆ ಬ್ಯಾಂಕಲ್ಲಿ ಏನೋ ಒಂದು ಸ್ವಲ್ಪ ಕೆಲಸ ಇದೆ, ನಾನು ನಿಂಗೆ ಆಮೇಲೆ ಸಿಗ್ತೀನಿ. ನಾನು ಬರ್ತೀನಿ ಕಣೋ. ಬ್ಯಾಂಕಲ್ಲಿ ತುಂಬಾನೇ ಕ್ಯೂ ಇರುತ್ತೆ, ನಿಂಗೆ ಒಬ್ಬನಿಗೆ ಬೋರ್ ಆಗಿಬಿಡುತ್ತೆ. ನಿಮ್ಮಿ, ನಂಗೆ ಬೇರೆನೂ ಏನೋ ಕೆಲಸ ಇದೆ, ನಾನು ಬರ್ತೀನಿ. ನಿಧಿ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗುತ್ತೆ. ಅವರು ಬರುವಂಥ ಸೂಚನೆ ಸಿಕ್ಕಿದೆ ನನಗೆ.